ಎಲ್ಲಿ ಬಂದಿತ್ತು ನಿನ್ನೆ? ಚತುರ್ಥ ಪಾದ ಆಗ್ತಿತ್ತಲ್ಲ, ಇದು ಮುಗೀತು. ಮೂರನೇದು ಮುಗಿದಿತ್ತು. ಈಗ ನಚ ಜ್ಞಾನಿನಾಮ ಆತ್ಮಸ್ವರೂಪ ದಾರ್ಢ್ಯಾತ್. ಅದು ಆಗಿಲ್ವ? ಅದಾಗ್ಬೇಕು. ಆಯ್ತಾನದ ಸರಿ. ನಚ ಸರ್ವಜೀವಾನಾಂ ಏಕಪ್ರಕಾರ ಏವ ನಿಜಸ್ವಭಾವ ಚೈತನ್ಯಮಿತಿ ಫಲೇಪಿ ಅವಿಶೇಷ ನಿಷೇಧ ಸಾಮಾನ್ಯ ವಿಧಿಕ್ರಿಯಾಣಾಂ ವಿಭಕ್ತತ್ವಾತ್. ಇದಾಗಬೇಕಲ್ಲ, ಇದೇನಾ? ಅದು ಹಿಂದಿಂದಾಗಬೇಕಾ? ಎರಡನೇದಾಗಿದೆ, ಅದು ಗ್ಯಾರಂಟಿ. ನಚ ಸಾಧಿಕಾರೇ ಸಮೀಪಿ, ಅದು ಆಗಿದೆ. ಇದಾಗಬೇಕಿತ್ತು. ನಚ ಜ್ಞಾನಿನಾಂ ಆತ್ಮಸ್ವರೂಪದಾರ್ಢ್ಯಾತ್ ಪ್ರವೃತ್ತಿ ವಿಪರೀತ ಪ್ರವೃತ್ತಿಯೋರ ವಿಶೇಷ ಸತ್ಪ್ರವೃತ್ತಿ ವಿಶೇಷ ವಿಪರೀತ ಪ್ರವೃತ್ತಿಯೋ ವಿಶೇಷ ಏತಾವತೋಧಿಕಾ ನಾಸ್ತಿ ಪ್ರಾಪ್ತಿರಿತ್ಯಂತತಸ್ಥಿತ ಯಾ ಸ್ಥಿತಿಸ್ತಾಂ ಸಮಾಪ್ನೋತಿ ಯಥಾಶಕ್ತಿ ಪ್ರಯತ್ನತಃ ವಿಪರೀತ ಪ್ರವೃತ್ತೇಸ್ತು ತಸ್ಯ ಹ್ರಾಸೋಧಿಕಂ ಭವೇತ್. ಇದಾಗಬೇಕಿದೆ. ಇತಿ ವಚನಾತ್ ತತ್ ಸ್ಥಿತಿವಿಶೇಷ ಉಪಪತ್ತೇಹೇ. ಕೆಲವೆಲ್ಲ ಫಲಸಾಮ್ಯ ಬರಲಿ, ಆನಂದ ಸಾಮ್ಯ ಹೇಳ್ತಾರಲ್ಲ ಕೆಲವರು, ಆ ರೀತಿ. ಎಲ್ಲ ಜ್ಞಾನಿಗಳಪ್ಪ. ಜ್ಞಾನಿ ಎಲ್ಲರ ಕಾಂಟ್ರಾಕ್ಟರ್ ಹೋದಲ್ಲೋ ಅಂದಮೇಲೆ ಏನು ಹೇಳಬೇಕಾಗ್ಬರಿಗೆ? ಸತ್ಪ್ರವೃತ್ತಿ ವಿಪರೀತ ಪ್ರವೃತ್ತಿಯೋ ವಿಶೇಷ. ಆಮೇಲೆ ಯಾರೇ ಏನೇ ಮಾಡಿ ಎಲ್ಲರಿಗೂ ಒಂದೇ ಫಲ. ಮುಕ್ತರಿಗೆಲ್ಲ ಒಂದೇ ಅಂತ ಹೇಳ್ತಾರಾ? ಇಲ್ಲ. ಕೆಲಸ ಹೀಗಾಗುತ್ತೆ. ಸುಮ್ಮನೆ ಯೋಚನೆ ಮಾಡಿ. ಈ ಸಿನಿಮಾ ನಾಟಕಕ್ಕೆ ಹೋಗ್ತಾರೆ ಅಂತ ತಿಳ್ಕೊಳ್ಳಿ. ಹೌದು, 10 ರೂಪಾಯಿ ಟಿಕೆಟ್ ಹೇಳಿ, 10 ರೂಪಾಯಿ ಟಿಕೆಟ್ ಇಲ್ಲೇ ಇಲ್ಲ ಅಂತ ಕಾಣುತ್ತೆ ಈಗ ಬಹುಶಃ. ಹೌದಲ್ಲ? 100-200 ತೊಗೊಂಡಿರ್ತಾರೆ. ಒಂದು 4-5 ರೋ ಇರುತ್ತದೆ. ಒಳಗೆ ಹೋಗ್ಲಿಕ್ಕೆ ಅದು ಬೇಕೇ ಬೇಕು. ಮಾಡಿ ಎಲ್ಲಿ ಬೇಕಾದ್ರೆ ಕೊಡ್ಬೋದು ಹೋಗಿ. ಅಲ್ಲ, ಇಲ್ಲೇ ಕೊಡಿ ಅಂತ ಅವನ ಎಂಡ್ ಕೊಡ್ತಾರೆ, ಮಧ್ಯ ಕೊಡ್ತಾರೆ, ಎಲ್ಲೆಲ್ಲೋ ಕೊಡ್ತಿರ್ತಾರೆ. ಅದು ಬೇರೆ, ಅದು ನಿಯಮ ಅಲ್ಲ. ಸೀಟ್ ನಂಬರೇ ಹಾಕಿಬಿಟ್ಟಿದ್ರೆ ಅಲ್ಲೇ ಕೊಡು, ಬೇರೆ ಕಡೆ ಕೊಡೋದು. ನಂಬರೇ ಹಾಕಿಬಿಟ್ಟು ಅದೇ ಜಾಗಕ್ಕೆ ಹೋಗ್ಬೇಕು ಅವ್ರು. ಹೌದಲ್ಲ? ಅದೇ ಇದು ಇನ್ನೊಂದಕ್ಕೆ ಹೋಗಾಗಿಲ್ಲ. ಅದರಲ್ಲಿ ಚಾಯ್ಸ್ ಅಷ್ಟೇ. 500 ರೂಪಾಯಿ ಸೀಟ್ಗೆ ಹೋಗ್ಲಿಕ್ಕೆ ಬರೋಲ್ಲ ಅವರು. 500 ರೂಪಾಯಿ ಸೀಟವ್ರು ಕೂಡ 200 ರೂಪಾಯಿ ಸೀಟ್ಗೆ ಖಾಲಿ ಹತ್ರ ಹೋಗ್ಬೋದು. ಇದ್ರೊಳಗೆ ಬರೋದಿಲ್ಲ. ಯಾಕಂದರೆ ಅವ್ರ ಫುಲ್ ಆಗಿಬಿಟ್ಟಿದೆ ಈಗಾಗಲೇ. ಅದು ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರೂ ಕೂಡ ಸತ್ಪ್ರವೃತ್ತಿಯವರು ದುಷ್ಪ್ರವೃತ್ತಿನೋ, ಜ್ಞಾನಿಗಳಿಗೆಲ್ಲ ಮೋಕ್ಷ ಸೇಮ್ ಮೋಕ್ಷ ಅಂತ ಹೇಳ್ಬೋದಾ? ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಏತಾವತ್ತು ಅಧಿಕಾ ನಾಸ್ತಿ ಪ್ರಾಪ್ತಿರಿತ್ಯಂತತಸ್ಥಿತ. ಪ್ರತಿಯೊಬ್ಬರಿಗೂ ಕೂಡ ಈ ಕ್ಯಾಲಿಬರ್ ಫಿಕ್ಸ್ ಆಗಿಬಿಟ್ಟಿದೆ ಇಷ್ಟು ಅಂತೇಳಿ. ರುಜುಗಳದ್ದು ಹೀಗೆ, ಉಳಿದವ್ರದ್ದು ಹೀಗೆ ಫಿಕ್ಸ್ ಆಗಿಬಿಟ್ಟಿದೆ. ಆದ್ದರಿಂದ ಅವ್ರ ಸಾಧನೆ ಹೇಗಿರುತ್ತೆ ಗೊತ್ತಾ? ನಮ್ಮಲ್ಲೇ ಗೊತ್ತಾಗುತ್ತೆ. ಈಗ ನಾವು ಕಾರಲ್ಲಿ ಹೋಗ್ತಿರ್ತೇವೆ, ಆ ಮುಂದೆ ಲಾರಿ ಇದೆ, ಸಾಮಾನ್ಯ ಸೈಡ್ ಕೊಟ್ಬಿಡ್ತಾನೆ. ಅವ್ರಿಗೆ ಗೊತ್ತಾದ ತಕ್ಷಣ ಯಾಕೆ ಕೊಡೋದಿಲ್ಲ ಕೆಲವೊಮ್ಮೆ ಅಂದರೆ ಯಾರಿಗೆ ಪ್ರಾಬ್ಲಮ್ ಇರುತ್ತೆ, ಅವನಿಗೆ ಕೊಡೋದಿಲ್ಲ. ಕ್ಲಿಯರ್ ಆದ ತಕ್ಷಣ ಅವನಿಗೆ ಕೊಟ್ಟು ಹೋಗೋದು ಕೈ ಮಾಡಿ ಕಳಿಸ್ಬಿಡ್ತಾನೆ. ಅವ್ನ ಯೋಗ್ಯತೆ ಗೊತ್ತು ಅವನಿಗೆ. ಏನಂತ? ಈ ಸ್ಪೀಡಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ ಅಂತ ಗೊತ್ತು ಅವನಿಗೆ. ಇದು ಗೊತ್ತಾಗುತ್ತಾ ಇಲ್ಲ ಈಗ? ಅದೇ ರೀತಿಯೇ ಊಟಕ್ಕೆ ಬಡಿಸ್ಬೇಕಾದ್ರೂ ಕೂಡ ನಾವು ಎಲ್ಲರೂ ಒಂದೇ ರೀತಿ ಹಾಕ್ಸೋಣೋದಿಲ್ಲ. ಇನ್ನೊಬ್ಬನ ಹಾಕ್ಸೋಣ ಅಂತ ಹಾಕ್ಸೋಣ್ರೆ ಆಸ್ಪತ್ರೆ ಸೇರ್ತಾರೆ. ಹಾಗವಾಗಬಾರ್ದು. ನನಗೆ ಎಷ್ಟು ಬೇಕೋ ಅಷ್ಟು. ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ ಇಲ್ಲ ಯೋಗ್ಯತೆ. ಹೊಟ್ಟೆಗೆ ಎಷ್ಟು ತುಂಬುತ್ತೆ ಅಂತ ನಮ್ಗೆ ಹೇಗೆ ಗೊತ್ತೋ, ತಲೆಗೆ ಎಷ್ಟು ಹಿಡಿಯುತ್ತೆ ಅಂತ ಗೊತ್ತಾಗೋದ್ರಿಂದ ಅಷ್ಟು ಸಾಧನೆ ಮಾಡಿಸ್ತಾನೆ ದೇವರು. ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಏನಂತ ಓವರ್ ಸ್ಪೀಡ್ ತೊಗೊಂಡ, ಟ್ರಾಕ್ಟರ್ ಸ್ಪೀಡ್ ತೊಗೊಂಡ್ರೆ ಬಿದ್ದೋಗ್ಬಿಡುತ್ತೆ, ಪಲ್ಟಿ ಹೊಡೆದ್ಬಿಡೋದು. ಯಾಕೆ? ಅದಕ್ಕೆ ಆಸಕ್ತಿ ಇಲ್ಲ ಅದಕ್ಕೆಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವ್ಯವಸ್ಥೆ ಇದೆ, ತಾರತಮ್ಯ ಇದೆ. ಆ ರೀತಿ ಮಾಡಿ. ಅಕಸ್ಮಾತ್ ತಪ್ಪಿದರೆ ಯಾ ಸ್ಥಿತಿಸ್ತಾಂ ಸಮಾಪ್ನೋತಿ ಯಥಾಶಕ್ತಿ. ಎಷ್ಟೇ ಅವರು ಪ್ರಯತ್ನ ಪಟ್ಟು, ಒಂದು ಲೋಟ ಇದೆ, 10 ಲೀಟ್ರ್ ಹಾಲು ಹಿಡಿಯುತ್ತಾ ಅದರಲ್ಲಿ? ಎಷ್ಟು ಹಿಡಿಯುತ್ತೆ ಅದು? ಅಷ್ಟೇ. ಇದೇ ಮತ್ತೆ ಇದು ಹಾಲು ಅಂದರೆ ಶಾಸ್ತ್ರ. ಅವ್ರ ತಲೆ ಹಿಡಿಬೇಕಾದ್ರೆ ಎಷ್ಟು ಸಾಧ್ಯ, ಕೆಪಾಸಿಟಿ ಎಷ್ಟು ಅಷ್ಟೇ. ಉಳಿದೇನಾಗುತ್ತೆ? ಚೆಲ್ಲಿ ಹೋಗುತ್ತೆ ಅಷ್ಟೆ. ಚೆಲ್ಲಿ ಹೋಗುತ್ತೆ, ವೇಸ್ಟ್ ಕೂಡ ಆಗುತ್ತೆ. ಅದು ಹೇಳ್ತಾರೆ. ಯಾ ಸ್ಥಿತಿಸ್ತಾಂ ಸಮಾಪ್ನೋತಿ ಯಥಾಶಕ್ತಿ. ಎಷ್ಟೇ ಪ್ರಯತ್ನ ಪಟ್ಟರು ಅದಕ್ಕಿಂತ ಜಾಸ್ತಿ ಸಾಧ್ಯ ಇಲ್ಲ. ವಿಪರೀತ ಪ್ರವೃತ್ತಿಸ್ತು ತಸ್ಯ ಹ್ರಾಸೋ ಅಧಿಕಂ ಭವೇತ್. ತಪ್ಪಾಗಿ ನಡ್ಕೊಂಡ್ಬಿಟ್ರೆ ಹ್ರಾಸ ಆಗುತ್ತೆ. ಭಾರಿ ತಪ್ಪು ಮಾಡಿದಾಗ ಹ್ರಾಸ ಜಾಸ್ತಿ ಆಗುತ್ತೆ, ಆನಂದ ಹ್ರಾಸ ಆಗುತ್ತೆ. ಅದು ಹಾಲು ವೇಸ್ಟ್ ಆಗಲಿಲ್ಲ. ಆ ದೃಷ್ಟಿಯಿಂದ ಎಂದೂ ಕೂಡ ಸರಿಯಲ್ಲ. ಆದ್ದರಿಂದ ಯೋಗ್ಯತೆ ತಕ್ಕ ಪ್ರಯತ್ನನೇ. ಮಧ್ಯ ಸ್ವಭಾವಾಕ್ಯ ಯೋಗ್ಯತಾಯ ಹಠಾಕ್ಯ ಸಾ ಕಾರಣಂ ಪ್ರಥಮಂ, ದ್ವಿತೀಯಂ ಅನಾದಿಕರವೇಮ, ತೃತೀಯ ಪ್ರಯತ್ನ. 3 ಇರೋದ್ರಿಂದ ಹೆಚ್ಚು ಪ್ರಯತ್ನ ಮಾಡಬೇಕು. ನಮಗೆ ಗೊತ್ತಾಗ್ಬಿಡುತ್ತೆ. ಚಿಕ್ಕ ಮಕ್ಕಳಿರ್ತಾರೆ, ಅಲ್ಲಿ ದೊಡ್ಡ ಇದೆ ತೊಗೊಂಬ ಅಂತ ಯಾರು ಹೇಳ್ತಾರಾ? ಅದು ಚಮಚ ತೊಗೊಂಬ ಅಂತ ಹೇಳ್ತಾರೆ, ಲೋಟ ತರ್ಲಿಕ್ಕೆ ಹೇಳ್ತಾರೆ, ಈ ಕೊಡ ತರ್ಲಿಕ್ಕೆ ಹೇಳೋದಿಲ್ಲ. ಯಾಕೆ? ಅವ್ರ ಶಕ್ತಿ ನಮಗೂ ಹೇಳೋರಿಗೂ ಗೊತ್ತು. ಅವರಿಗೂ ಅಷ್ಟು ಕೇಳಿದ ನನಗೆ ಹೇಳಿದಂತ ತಿಳ್ಕೊಳೋದಿಲ್ಲ ಅವರು. ಇದೆಲ್ಲ ಯೋಚನೆ ಮಾಡಿದರೆ ನಮ್ಮ ಶಾಸ್ತ್ರ ಕೂಡ ಹಾಗೇನೆ. ಅವ್ರ ಯೋಗ್ಯತೆ ತಕ್ಕಂತೆ ಮಾಡ್ಲಿಕ್ಕೆ ಹೇಳ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಯೋಗ್ಯತೆ ಎಷ್ಟು. ಯೋಗ್ಯತೆ ಇಲ್ಲ ಅಂತ ತಿಳ್ಕೊಂಬಿಟ್ರೆ ಅಯೋಗ್ಯರು ಅಂತಲೇ ಅರ್ಥ. ಸಂಧ್ಯಾನೆ ಮಾಡಿ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಂಬಿಟ್ರೆ ಉದ್ಧಾರ ಆಗೋ ಚಾನ್ಸೇ ಇಲ್ಲ ಅಂತ.
ಕೆಲವೆಲ್ಲ ಕಾಮರ್ಸ್ಗೆ ಹೋಗ್ತಾರೆ, ಆರ್ಟ್ಸ್ಗೆ ಹೋಗ್ತಾರೆ, ಸೈನ್ಸ್ಗೆ ಹೋಗ್ತಾರೆ. ಕಾಮರ್ಸಲ್ಲಿ ಸಿಕ್ಕಾಪಟ್ಟೆ ಬ್ರೈಟ್ ಇರ್ತಾನೋ, ಇದು ಏನು ತಲೆಗೆ ಹೋಗೋದಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಆದ್ದರಿಂದ ಏನಲ್ಲ, ಅದು ದೋಷ ಅಂತ ಕರೆಯೋದಿಲ್ಲ. ಏನೇ ಮಾಡಿದ್ರು ಬಿ ಕಾಮೇ, ಬಿ ಎಸ್ ಸಿನೇ, ಅದು ಕಾಮನ್ ಡಿಗ್ರಿ ಇದೆ. ಆದರೆ ಬಿ ಎಸ್ ಸಿ ಎಮ್ ಎಸ್ ಸಿ ಅಲ್ಲ, ಗೊತ್ತಾಯ್ತಾ? SLC PUC ಅಲ್ಲ. ಆ ರೀತಿ ಇರೋದ್ರಿಂದ ಕನ್ಫ್ಯೂಷನ್ ಇಲ್ಲ. ಇತಿ ವಚನಾತ್ ಸ್ಥಿತಿ ವಿಶೇಷೋಪತ್ತೇ, ಸ್ಥಿತಿ ವಿಶೇಷ ಇರೋದ್ರಿಂದ ಅವ್ರು ಮಾಡೋದ್ರಲ್ಲಿ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಆ ನಡವಳಿಕೆಯಲ್ಲಿ ವ್ಯತ್ಯಾಸ ಇದೆ. ಮುಕ್ತಿಗೆ ಹೋದ್ಮೇಲೂ ಕೂಡ ವ್ಯತ್ಯಾಸ ಇದೆ, ಸಾಮ್ಯ ಇಲ್ಲ. ಇದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಬರುತ್ತೆ ಆನಂದ ಸಾಮ್ಯ ಹೇಳೋರು? ಸಾಧ್ಯನೇ. ಈ ಸೂತ್ರಗಳೆಲ್ಲ ಕೈ ಬಿಟ್ಟಾಗುತ್ತವರು. ಬ್ರಹ್ಮಸೂತ್ರ ಭಾಷ್ಯ ಬರಲಿಕ್ಕೆ ಹೊರಟು ಬ್ರಹ್ಮಸೂತ್ರಕ್ಕೆ ವಿರುದ್ಧ ಅರ್ಥ ಆಗುತ್ತೆ, ಮಾಡ್ಲಿಕ್ಕೆ ಬರೋದೇ ಇಲ್ಲ. ಇದು ಮುಂದಿನ ನಾಳೆ, ಇನ್ನೇನು ಹೆಚ್ಚಿಲ್ಲ. ಇನ್ನು ನಾಟ್ಯಪಾದಕ್ಕೆ ತಾನೇ ಹೋಗಿರೋದಾಗ